ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಶಿಕ್ಷಣ ಇಲಾಖೆ ಹೊರಡಿಸಿರುವ ಒಂದು ಅತ್ಯಂತ ಮಹತ್ವದ ಮತ್ತು ಕಟ್ಟುನಿಟ್ಟಿನಾದ ಆದೇಶದ ಬಗ್ಗೆ ಮಾತಾಡಲಿದ್ದೇವೆ. ಏಪ್ರಿಲ್ 16, 2026ರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯಿಂದ ಬಂದಿರುವ ಈ ಸರ್ಕಾರಿ ಸುತ್ತೋಲೆ ನಮ್ಮ ರಾಜ್ಯದಾದ್ಯಂತ ಶಾಲಾ ಕಾರ್ಯಕ್ರಮಗಳಲ್ಲಿ ನಡೀತಾ ಇರುವ ಕೆಲವು ಆತಂಕಕಾರಿ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವ ಉದ್ದೇಶ ಹೊಂದಿದೆ. ಅಸಲಿಗೆ ಈ ಸುತ್ತೋಲೆಯಲ್ಲಿ ಏನಿದೆ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿ ನೋಡೋಣ ಬನ್ನಿ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಮುಖ್ಯವಾಗಿ 4 ವಿಚಾರಗಳನ್ನ ಕವರ್ ಮಾಡಲಿದ್ದೇವೆ. ಈ ಆದೇಶದ ಹಿನ್ನೆಲೆ, ಅಸಲಿ ಸಮಸ್ಯೆ ಏನು, ಶಾಲೆಗಳು ತೆಗೆದುಕೊಳ್ಳಲೇಬೇಕಾದ ಆ 5 ಕಡ್ಡಾಯ ಮುನ್ನೆಚ್ಚರಿಕೆಗಳು ಮತ್ತು ಇದರ ಜವಾಬ್ದಾರಿ ಯಾರದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲನೆಯದಾಗಿ ಈ ಆದೇಶದ ಹಿನ್ನೆಲೆ ಏನು ಮತ್ತು ಈ ಕಠಿಣ ನಿರ್ಧಾರ ತಗೊಳ್ಳಕ್ಕೆ ಸರ್ಕಾರ ಬಳಸಿದ ನೈತಿಕ ತಳಹದಿ ಏನು ಅನ್ನೋದನ್ನ ನೋಡೋಣ. ಈ ಅಧಿಕೃತ ದಾಖಲೆ ಮತ್ತು ದಿನಾಂಕವನ್ನೊಮ್ಮೆ ಗಮನಿಸಿ. ಇದು ಸುಮ್ನೆ ಒಂದು ಸಾಮಾನ್ಯ ಸಲಹೆ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಶಾಲೆಗಳಿಗೂ ಅನ್ವಯವಾಗುವ ಕಡ್ಡಾಯ ಆದೇಶ. ಸುತ್ತೋಲೆಯಲ್ಲಿ ವಿಷಯವನ್ನ ಬಹಳ ನೇರವಾಗಿ ಹೇಳಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಅಶ್ಲೀಲ ಹಾಡುಗಳಿಗೆ ಮಕ್ಕಳಿಂದ ನೃತ್ಯ ಮಾಡಿಸುತ್ತಿರುವುದನ್ನು ನಿರ್ಬಂಧಿಸುವ ಕುರಿತು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಇದನ್ನ ನೋಡ್ದಾಗ್ಲೇ ನಮ್ಗೆ ಈ ಸಮಸ್ಯೆಯ ಗಂಭೀರತೆ ಅರ್ಥವಾಗುತ್ತೆ ಅಲ್ವಾ? ಈ ಸುತ್ತೋಲೆ ಶುರುವಾಗೋದೇ ಒಂದು ಅದ್ಭುತವಾದ ವಾಕ್ಯದಿಂದ: ಶಾಲೆಗಳು ಜ್ಞಾನ ದೇಗುಲವಿದ್ದಂತೆ. ಹೌದು, ಶಾಲೆ ಅಂದ್ರೆ ಬರೀ ಓದು ಬರಹ ಕಲಿಯೋ ಜಾಗ ಅಲ್ಲ, ಅದು ವಿದ್ಯಾರ್ಥಿಗಳ ನೈತಿಕ ಮೌಲ್ಯಗಳನ್ನ, ಗುಣಮಟ್ಟವನ್ನ ರೂಪಿಸೋ ಪವಿತ್ರವಾದ ಜಾಗ. ಈ ಒಂದು ಪವರ್ಫುಲ್ ವಾಕ್ಯವೇ ಮುಂದಿನ ಎಲ್ಲಾ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಂದು ಭದ್ರವಾದ ಅಡಿಪಾಯ ಹಾಕ್ಕೊಡುತ್ತೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಇಂಥ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳು ಬರೋಕೆ ಕಾರಣವಾದ ಆ ನಿರ್ದಿಷ್ಟ ಸಮಸ್ಯೆ ಏನು ಅಂತ ಈಗ ನೋಡೋಣ. ಕೆಲವು ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಏನಾಗ್ತಿದೆ ಅಂದ್ರೆ, ಮಕ್ಕಳ ಕೈಲಿ ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿಸ್ತಾ ಇದ್ದಾರೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಒಂದ್ ಕಡೆ ಶಾಲೆ ಅಂದ್ರೆ ಉತ್ತಮ ಪ್ರಜೆಗಳನ್ನ ಬೆಳೆಸೋ, ಸಂಸ್ಕಾರ ಕಲ್ಸೋ ಜಾಗ, ಆದ್ರೆ ಇನ್ನೊಂದ್ ಕಡೆ ಇಂಥ ಅಸಭ್ಯ ಪ್ರದರ್ಶನಗಳು ನಡೀತಾ ಇವೆ. ಈ ತೀವ್ರವಾದ ವ್ಯತಿರೇಕತೆ ಇದೆಯಲ್ಲ, ಇದು ಶಾಲೆಯ ಮೂಲ ಉದ್ದೇಶಕ್ಕೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ ಅಂತ ಈ ಸುತ್ತೋಲೆ ಎತ್ತಿ ತೋರಿಸುತ್ತೆ. ಇದರ ಪರಿಣಾಮ ಏನಾಗತ್ತೆ ಗೊತ್ತಾ? ಇಂಥ ಅಶ್ಲೀಲ ಹಾಡುಗಳು ಮತ್ತು ನೃತ್ಯಗಳು ಮಕ್ಕಳ ಎಳೆಯ ಮನಸ್ಸಿನ ಮೇಲೆ, ಅವರ ಮಾನಸಿಕ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಬರೀ ಒಂದು ಮನರಂಜನಾ ಕಾರ್ಯಕ್ರಮವಾಗಿ ಉಳಿದಿಲ್ಲ, ಇದು ಇಡೀ ಶಿಕ್ಷಣ ವ್ಯವಸ್ಥೆಯ ಪಾವಿತ್ರ್ಯತೆಗೆ ಮತ್ತು ಶಾಲೆಯ ಘನತೆಗೆ ಧಕ್ಕೆ ತರುವಂಥ ವಿಚಾರ. ಅದಕ್ಕಾಗಿಯೇ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸರಿ, ಹಾಗಾದ್ರೆ ಪರಿಹಾರ ಏನು? ಈ ಸುತ್ತೋಲೆಯ ಪ್ರಮುಖ ಭಾಗಕ್ಕೆ ಬರೋಣ. ಶಾಲೆಗಳು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕಾದ ಆ ಮುನ್ನೆಚ್ಚರಿಕೆಗಳು ಯಾವುವು? ಈ ದಾಖಲೆಯಲ್ಲಿ ಯಾವುದೇ ಗೊಂದಲ ಇಲ್ಲದಂತೆ ಕಡ್ಡಾಯವಾಗಿ ಪಾಲಿಸಲೇಬೇಕಾದ ನಿರ್ದಿಷ್ಟವಾದ 5 ಮುನ್ನೆಚ್ಚರಿಕೆಗಳನ್ನು ನೀಡಲಾಗಿದೆ. ಈ 5 ನಿಯಮಗಳನ್ನ ಎಲ್ಲಾ ಶಾಲೆಗಳು ತಕ್ಷಣದಿಂದಲೇ ಜಾರಿಗೆ ತರಬೇಕು. ಶಾಲೆಯಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋ ಮುನ್ನ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಈ 5 ಹಂತಗಳನ್ನ ಕಡ್ಡಾಯವಾಗಿ ಪೂರೈಸಲೇಬೇಕು. ಈ 5 ಹಂತಗಳು ಒಟ್ಟಾರೆಯಾಗಿ ಶಾಲೆಯ ವಾತಾವರಣವನ್ನ ಹೇಗೆ ಶುದ್ಧೀಕರಿಸ್ತವೆ ಅನ್ನೋದನ್ನ ಈಗ ವಿವರಿಸ್ತೀನಿ. ಈ 5 ಮುನ್ನೆಚ್ಚರಿಕೆಗಳನ್ನ ಪ್ರತಿಯೊಂದು ಶಾಲೆಯೂ ಚಾಚೂ ತಪ್ಪದೇ ಪಾಲಿಸಲೇಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಮೊದಲನೆಯದು, ಯಾವುದೇ ರೀತಿಯ ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿಸುವುದನ್ನ ಕಟ್ಟುನಿಟ್ಟಿನಾಗಿ ನಿಷೇಧಿಸಲಾಗಿದೆ. ಎರಡನೆಯದು, ಕಾರ್ಯಕ್ರಮಗಳು ಕೇವಲ ನಮ್ಮ ಸಂಸ್ಕೃತಿ, ರಾಷ್ಟ್ರಾಭಿಮಾನ ಮತ್ತು ನಾಡಿನ ಹಿರಿಮೆಯನ್ನ ಬಿಂಬಿಸುವಂತಿರಬೇಕು. ಮೂರನೆಯದು, ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಸಂಪೂರ್ಣವಾಗಿ ಸ್ವಯಂ ಪ್ರೇರಣೆಯಿಂದ ಕೂಡಿರಬೇಕು, ಯಾವುದೇ ಬಲವಂತ ಮಾಡಬಾರದು. ನಾಲ್ಕನೆಯದು, ಪ್ರದರ್ಶನ ಮಾಡುವ ಹಾಡು ಮತ್ತು ನೃತ್ಯಗಳನ್ನ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿಯೇ ಖುದ್ದಾಗಿ ಪರಿಶೀಲಿಸಿ ಆಯ್ಕೆ ಮಾಡಬೇಕು. ಮತ್ತು ಐದನೆಯದು, ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಸಭ್ಯವಾದ ಉಡುಪುಗಳನ್ನೇ ಧರಿಸಬೇಕು. ಈ ನಿಯಮಗಳನ್ನ ಅತ್ಯಂತ ಕಟ್ಟುನಿಟ್ಟಿನಾಗಿ ಪಾಲಿಸಲೇಬೇಕು ಅಂತ ಸುತ್ತೋಲೆ ಒತ್ತಿ ಹೇಳುತ್ತೆ. ಇಷ್ಟೆಲ್ಲಾ ಕಠಿಣ ನಿಯಮಗಳನ್ನ ಮಾಡಿದ್ಮೇಲೆ ಈ ಆದೇಶವನ್ನ ಜಾರಿಗೊಳಿಸುವ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಯಾರ್ದು ಅನ್ನೋದನ್ನ ನೋಡೋಣ. ಸುತ್ತೋಲೆಯ ಕೊನೆಯಲ್ಲಿರುವ ಈ ಅಧಿಕೃತ ಸಹಿಗಳು ಮತ್ತು ವಿತರಣಾ ಪಟ್ಟಿಯನ್ನೊಮ್ಮೆ ಗಮನಿಸಿ. ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಈ ಆದೇಶವನ್ನ ಕಳುಹಿಸಲಾಗಿದೆ. ಶಿಕ್ಷಣ ಇಲಾಖೆಯ ಪ್ರತಿಯೊಂದು ಹಂತಕ್ಕೂ ಇದು ತಲುಪಿದೆ ಅಂದ್ರೆ ಈ ಕಡ್ಡಾಯ ಆದೇಶದ ತೀವ್ರತೆ ಮತ್ತು ವ್ಯಾಪ್ತಿ ಎಷ್ಟಿದೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ.
ಈ ನಿಯಮಗಳನ್ನ ಜಾರಿಗೊಳಿಸುವ ಸಂಪೂರ್ಣ ಹೊಣೆಗಾರಿಕೆ ಶಾಲೆಯ ಆಡಳಿತ ಮಂಡಳಿ ಮತ್ತು ಬೋಧಕ ಸಿಬ್ಬಂದಿಯ ಮೇಲೆಯೇ ನೇರವಾಗಿ ಬರುತ್ತೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಶಾಲಾ ಸಂಸ್ಕೃತಿಯ ನಿಜವಾದ ರಕ್ಷಕರು ಅವರೇ. ಒಂದು ವೇಳೆ ಶಾಲೆಯಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ ನೇರವಾಗಿ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಅದಕ್ಕೆ ಜವಾಬ್ದಾರರಾಗ್ತಾರೆ ಅನ್ನೋ ಕಠಿಣ ಎಚ್ಚರಿಕೆಯನ್ನ ಇಲ್ಲಿ ನೀಡಲಾಗಿದೆ. ಈ ವಿವರಣೆಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಮುಖ್ಯವಾದ ಪ್ರಶ್ನೆಯಿದೆ. ಕೇವಲ ಸರ್ಕಾರದ ಆದೇಶಗಳಿಂದ ಮಾತ್ರ ಶಾಲೆಗಳ ಪಾವಿತ್ರ್ಯತೆ ಉಳಿಸೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಹಾಗಾದ್ರೆ ಒಂದು ಸಮಾಜವಾಗಿ, ಸಮುದಾಯವಾಗಿ ನಮ್ಮ ಶೈಕ್ಷಣಿಕ ಸ್ಥಳಗಳ ಸಾಂಸ್ಕೃತಿಕ ಘನತೆಯನ್ನ ಕಾಪಾಡಲು ನಾವೆಲ್ಲರೂ ಶಾಲೆಗಳ ಜೊತೆ ಹೇಗೆ ಕೈಜೋಡಿಸಬಹುದು? ಇದನ್ನೊಮ್ಮೆ ಆಳವಾಗಿ ಯೋಚಿಸಿ. ಈ ಮಹತ್ವದ ಸುತ್ತೋಲೆಯ ಬಗ್ಗೆ ನಾವು ಕೊಟ್ಟ ಈ ವಿವರಣೆ ನಿಮ್ಗೆ ಸ್ಪಷ್ಟ ಚಿತ್ರಣ ನೀಡಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಮ್ ಜೊತೆಗಿದ್ದಿದ್ದಕ್ಕೆ ತುಂಬು ಧನ್ಯವಾದಗಳು. ಸತ್ಯದ ದೀಪ ಬೆಳಗಿಸಿದರೆ ಸಮಾಜವೇ ಬೆಳಗುವುದು.